ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಈ ವೆಹಿಕಲ್ ಬಂದ್ಬಿಟ್ಟು Ertiga 2022 ZXi ವೇರಿಯಂಟ್ ಆಗಿ ಲಿಸ್ಟಿಂಗ್ ಪ್ರೈಸ್ ಬಗ್ಗೆ ಬಂದ್ರೆ ಸರ್ 7 lakhs ಇದ್ದಿದ್ದು ವೆಹಿಕಲ್ ಪ್ರೈಸ್ 6,45,000 ಇವಾಗ ಲಿಸ್ಟಿಂಗ್ ಪ್ರೈಸ್ ಆಗಿದೆ. GST ಸೇಲ್ ಇದಾಗಿರೋದ್ರಿಂದ ನಮ್ಮ ಹತ್ರ ಅಪ್ ಟು 80,000 rupees ಪ್ರೈಸ್ ಡ್ರಾಪ್ ಆಗುತ್ತೆ ಎವ್ರಿ ವೆಹಿಕಲ್ ಮೇಲೆ. ಇಟ್ ಡಿಪೆಂಡ್ಸ್ ಆನ್ ವೆಹಿಕಲ್ ಟು ವೆಹಿಕಲ್ ಮೇಲೆ ಡಿಪೆಂಡ್ ಆಗ್ತದೆ. ಅಪ್ ಟು 80,000 ಪ್ರೈಸ್ ಡ್ರಾಪ್ಸ್ ನಡೀತೈತೆ ಸರ್. ಓಕೆ, ಇವಾಗ ಸರ್ ಲೋನ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಆಗುತ್ತೆ. ಆಲ್ ಓವರ್ ಕರ್ನಾಟಕ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ವಿತ್ 0 DP ಆಗ್ತದೆ. 5 ಲಕ್ಷ ಇದ್ದಿದ್ದು ಈಗ 12,46,000 rupees ಪ್ರೈಸ್ ಡ್ರಾಪ್ ಆಗೈತೆ. 23,000 ಓಡಿರುವಂತ XUV300 ಸರ್. ಇದು ಬಂದ್ಬಿಟ್ಟು 2024 ಮಾಡೆಲ್, ಜಸ್ಟ್ ರಿವನ್ 5,700 ಕಿಲೋಮೀಟರ್ಸ್, 11,75,000 ಲಿಸ್ಟಿಂಗ್ ಪ್ರೈಸ್ ಇದ್ದಿದ್ದು ಇವಾಗ ಪ್ರೈಸ್ ಡ್ರಾಪ್ ಆಗಿ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 10,95,000 ಆಗಿದೆ. ಇದು 9,95,000 ಬಂದ್ಬಿಟ್ಟು ಇದು ವೆಹಿಕಲ್ ಲಿಸ್ಟಿಂಗ್ ಪ್ರೈಸ್ ಆಗಿರ್ತದೆ. 990. ಫಸ್ಟ್ ಓನರ್ ಡ್ರಿವನ್ ಬಂದ್ಬಿಟ್ಟು 25,000 ಕಿಲೋಮೀಟರ್ಸ್ ಮಾತ್ರ ಓಡೈತೆ. ಪ್ರೈಸಿಂಗ್ ಬಗ್ಗೆ ಬಂದ್ರೆ ಸರ್ ಇದು ಬಂದ್ಬಿಟ್ಟು ನಿಮ್ಗೆ 14,95,000 ಇದ್ದಿದ್ದು ಇವಾಗ 13,45,000 ಬಂದ್ಬಿಟ್ಟು ಗಾಡಿ ಲಿಸ್ಟಿಂಗ್ ಪ್ರೈಸ್ ಆಗೈತೆ. ಇದು ಬಂದ್ಬಿಟ್ಟು ನಿಮ್ಗೆ 14,75,000 ಇದ್ದಿದ್ದು ಇವಾಗ 13,45,000 ಆಫರ್ ಪ್ರೈಸ್, ಲೈಕ್ ಲಿಸ್ಟಿಂಗ್ 74,000 ಇದ್ದಿದ್ದು. ಆಫ್ಟರ್ ದಿಸ್ ಪ್ರೈಸ್ ಡ್ರಾಪ್ ಇವಾಗ ವೆಹಿಕಲ್ 13,45,000. ನಿಮಗೋಸ್ಕರ ನಾನು ಇವತ್ತು ಮತ್ತೊಮ್ಮೆ ಕಾಸ್ಟ್ 24 ಬಂದಿದ್ದೀನಿ. ಎಲ್ಲಪ್ಪ ಅಂದ್ರೆ ಬೆಂಗಳೂರಲ್ಲಿ. ಸರ್ ಈ ಅಡ್ರೆಸ್ ಹೇಳ್ಬಿಡಿ ಸರ್. ಹಾಯ್ ಸರ್. ಸರ್ ಇದು ಬಂದ್ಬಿಟ್ಟು ಗರುಡಾಚಾರ್ಪಾಳ್ಯ ಮೆಟ್ರೋ ಸ್ಟೇಷನ್, ಬರುಕಾ ಟೆಕ್ ಪಾರ್ಕ್, ಲೋ ಬೇಸ್ಮೆಂಟ್ ಸರ್. ಎಷ್ಟಿದೆ ಸರ್ ಕಾರ್ಗಳಲ್ಲಿ? ಸರ್ ನಮ್ಮ ಹತ್ರ ಇಲ್ಲಿ 80 ವೆಹಿಕಲ್ಸ್ ಐತೆ. ಓಕೆ, ಸೊ ಒಂದ್ಸಲ ನೀವು ಹಾಗೆ ನೋಡ್ಕೋಬಹುದು. ಸೊ ಇಲ್ಲಿ ಒಂದು 80ಕ್ಕಿಂತ ಹೆಚ್ಚು ಅಂದ್ರೆ 80+ ವೆಹಿಕಲ್ಸ್ ಇರುತ್ತೆ. ಪ್ರತಿಯೊಂದು ಕೂಡ ನಿಮಗೆ ಲೋನು ಕೂಡ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವೀಗೆಲ್ಲ ನೋಡ್ತಾ ಇರ್ತೀರಾ GST 2.0 ಅಂದ್ರೆ ಹೊಸ ಕಾರ್ಗಳಿಗೆ ನಿಮಗೆಲ್ಲ ಪ್ರೈಸ್ ಎಲ್ಲ ಕಡಿಮೆ ಆಗಿದೆ. ಸರ್ ಅದು ಬರೀ ಹೊಸ ಕಾರ್ಗೆ, ಸೆಕೆಂಡ್ಸ್ ಕಾರ್ಗೆ ಆಗಲ್ವಾ ಅನ್ನೋರಿಗೆ ಖಂಡಿತವಾಗಿ ಸೆಕೆಂಡ್ಸ್ ಕಾರಲ್ಲೂ ಕೂಡ ನಿಮಗೆ GST ಏನು ಪ್ರೈಸ್ ಡ್ರಾಪ್ ಆಗಿದೆ. ಸೊ ಸೆಕೆಂಡ್ಸ್ ಕಾರಲ್ಲೂ ಕೂಡ ನಿಮ್ಗೆ ಅದೇ ಆಫರಲ್ಲಿ ಸಿಗ್ತಾ ಇರುತ್ತೆ. ಏನಪ್ಪ ಅಂದರೆ ನಿಮ್ಗೆ ಇಲ್ಲಿ ಅಪ್ ಟು 80K ಅಂದರೆ 80,000ವರೆಗೂ ಕೂಡ ನಿಮಗೆ ಪ್ರೈಸ್ಗಳು ಕಡಿಮೆ ಆಗುತ್ತೆ. ಅಂದರೆ ನೀವು ಯಾವ ಕಾರ್ ತೊಗೋತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಲೋನ್ ಅಂತ ಹೇಳೋದಾದ್ರೆ ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲೂ ಸಿಗುತ್ತೆ, 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸರ್ ಅದು ಬಿಟ್ಟು ಬೇರೆ ಏನೋ ಆಫರ್ ಇದೆ ಸರ್ ಇವತ್ತು? ಸರ್ ನಮ್ಮ ಹತ್ರ ನೋಡಿ GST ಸೇಲ್ ಆಫರ್ಸ್ ನಡೀತಾ ಐತೆ, ಪ್ಲಸ್ ಈ ದಸರಾ ದೀಪಾವಳಿ ಆಫರ್ಸ್ ನಡೀತಾ ಐತೆ. ಸೊ GST ಸೇಲ್ ಇದಾಗಿರೋದ್ರಿಂದ ನಮ್ಮ ಹತ್ರ ಅಪ್ ಟು 80,000 rupees ಪ್ರೈಸ್ ಡ್ರಾಪ್ ಆಗುತ್ತೆ ಎವ್ರಿ ವೆಹಿಕಲ್ ಮೇಲೆ. ಇಟ್ ಡಿಪೆಂಡ್ಸ್ ಆನ್ ವೆಹಿಕಲ್ ಟು ವೆಹಿಕಲ್ ಮೇಲೆ ಡಿಪೆಂಡ್ ಆಗ್ತದೆ. ಅಪ್ ಟು 80,000 ಪ್ರೈಸ್ ಡ್ರಾಪ್ಸ್ ನಡೀತೈತೆ ಸರ್. ಓಕೆ, ಇವಾಗ ಸರ್ ಲೋನ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಆಗುತ್ತೆ. ಆಲ್ ಓವರ್ ಕರ್ನಾಟಕ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ವಿತ್ 0 DP ಆಗ್ತದೆ. ಡಿಪೆಂಡ್ಸ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗ್ತದೆ. ಈಸಿ ಫಿನಾನ್ಸಿಂಗ್ ಆಗ್ತದೆ ಸರ್ ನಮ್ಮ ಹತ್ರ. ಓಕೆ, ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಎಲ್ಲ ಸರ್ ಯಾವ ರೀತಿ ಕಾರ್? ಸರ್ ಈಚ್ ಅಂಡ್ ಎವ್ರಿ ವೆಹಿಕಲ್ 300+ ಕ್ವಾಲಿಟಿ ಚೆಕಪ್ಸ್ ಇಂದ ಹೋಗಿರ್ತದೆ. ಈಚ್ ಅಂಡ್ ಎವ್ರಿಥಿಂಗ್ ಫ್ರಮ್ ನಿಮ್ಗೆ ಇಂಜಿನ್ ಇಂದ ಹಿಡಿದು ಟ್ರಾನ್ಸ್ಮಿಷನ್, ಬಾಡಿ ಲೈನ್, ಎವ್ರಿಥಿಂಗ್ 300+ ಕ್ವಾಲಿಟಿ ಚೆಕಪ್ಸ್ ಆಗಿರ್ತದೆ ಒಂದು ಸಿಂಗಲ್ ವೆಹಿಕಲ್ ಮೇಲೆ. ಓಕೆ, ನೀವು ಇದೆಲ್ಲನೂ ಕೂಡ ಎಲ್ಲ ಕಾರ್ಸ್ದು ಡೀಟೇಲ್ಸ್ ಕೂಡ ನೀವು ಕಾಸ್ಟ್ 24 ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗಿ ಪ್ರತಿಯೊಂದು ಕೂಡ ನೀವು ಖುದ್ದಾಗಿ ಚೆಕ್ ಮಾಡ್ಬೋದು. ಏನು ಪ್ರೈಸ್ ಇದೆ, ಮತ್ತೆ ನಿಮ್ಗೆ ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ, ಮತ್ತೆ ನಿಮ್ಗೆ EMI ಎಷ್ಟು ಬರುತ್ತೆ, ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಅದರಲ್ಲೇ ಸಿಗುತ್ತೆ. ಒಂದು ವೇಳೆ ಸರ್ ಕಾರ್ ತೊಗೊಂಡು ಇಷ್ಟ ಆಗಲಿಲ್ಲ ಅಂದ್ರೆ ಸರ್ ನಮ್ಮ ಹತ್ರ ಫಸ್ಟ್ ಟೈಮ್ ಇನ್ ದ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಅಂತಾನೆ ಹೇಳ್ಬೋದು ನಾವು. ಓಕೆ, 30 days ರಿಟರ್ನ್ ಪಾಲಿಸಿ. 30 days ರಿಟರ್ನ್ ಪಾಲಿಸಿ, 999 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಬೋದು. 30 days ನಿಮ್ಗೆ ರಿಟರ್ನ್ ಪಾಲಿಸಿ ಇರ್ತದೆ ಎವ್ರಿ ವೆಹಿಕಲ್. ಗಾಡಿ ತಗೊಳ್ಳಿ, 1 ತಿಂಗಳು 30 days ಓಡಿಸಿ, ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ 30 days ಒಳಗಡೆ ನೀವು ಗಾಡಿನ ರಿಟರ್ನ್ ಮಾಡ್ಬೋದು. ಓಕೆ, ಇದು ದಿವಾಲಿ ಸ್ಪೆಷಲ್ ಅನ್ಬೋದು. ಇದು ದಿವಾಲಿ ಸ್ಪೆಷಲ್. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಕಂಪ್ಲೀಟ್ ಕಾರ್ಸ್ ಇಂಡಸ್ಟ್ರಿ 30 days ರಿಟರ್ನ್ ಪಾಲಿಸಿ. ಮೊದಲೆಲ್ಲ 7 days ಇತ್ತು, ಇವಾಗ 7 days 500 ಕಿಲೋಮೀಟರ್ಸ್ ಇದ್ದಿದ್ದು ಅದನ್ನ 30 days 999 ಕಿಲೋಮೀಟರ್ಸ್ 1000 ಕಿಲೋಮೀಟರ್ಸ್ ವರೆಗೂ ಇನ್ಕ್ರೀಸ್ ಮಾಡಿದ್ದೀವಿ. ಓಕೆ, ಸೊ ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದ್ರೆ ರಿಫಂಡ್ ಆಗುತ್ತೆ ಅವರಿಗೆ? ರಿಫಂಡ್ ಆಗ್ತದೆ ಅಮೌಂಟ್. ಓಕೆ, ಮತ್ತೆ ಸರ್ ಎಕ್ಸ್ಚೇಂಜ್ ಅಂತ ಬಂದಾಗ ಈಗ ಬೇರೆಯವ್ರ ಹತ್ರ ಕಾರ್ಗಳು ಇರುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸ್ಚೇಂಜ್ ಮಾಡಬೇಕು ಅಂದಾಗ ಸರ್ ಎಕ್ಸ್ಚೇಂಜ್ ಅಂದಾಗ ಅಪ್ ಟು 50,000 rupees ನಮ್ಮ ಹತ್ರ ಎಕ್ಸ್ಚೇಂಜ್ ಬೋನಸ್ ಬರ್ತದೆ ಸರ್. ಅದು ವೆಹಿಕಲ್ ಮೇಲೆ ಡಿಪೆಂಡ್ ಆಗ್ತದೆ. ಅಪ್ ಟು 50,000 rupees ಎಕ್ಸ್ಚೇಂಜ್ ಬೋನಸ್ ಬರ್ತದೆ ನಮಗೆ. ಓಕೆ, ಸೊ ಕೇಳಿದ್ರಲ್ಲ, ಸೊ ನಿಮ್ಮ ಹತ್ರ ಕಾರ್ಗಳು ಆಲ್ರೆಡಿ ಇದ್ರೆ ನೀವು ಎಕ್ಸ್ಚೇಂಜ್ ಕೂಡ ಮಾಡಿಸಬಹುದು. ಮತ್ತೆ ದಿವಾಳಿ ಅಂದ್ರೆ ದೀಪಾವಳಿಗೆ ಏನೇನು ಸ್ಪೆಷಲ್ ಆಫರ್ಸ್ ಇದೆ ಎಲ್ಲನೂ ಕೂಡ ನಾವೀಗ ಆಲ್ರೆಡಿ ತಿಳಿಸ್ಕೊಡ್ತೀವಿ. ಸೊ ಇವಾಗ ಏನು ಎಷ್ಟು ಕಾರ್ಗಳಲ್ಲಿ ನಾವು ಎಷ್ಟು ಡೀಟೇಲ್ಸ್ ಕೊಡೋಕ್ಕಾಗುತ್ತೋ ಅಷ್ಟು ಕೂಡ ಕೊಡ್ತೀವಿ. ಒಂದು 10ರಿಂದ ಒಂದು 15 ಕಾರು ಎಷ್ಟಾಗುತ್ತೆ ನೋಡೋಣ. ಸೊ ಅದ್ರದ್ದು ಏನು ಪ್ರೈಸ್ ಇದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಅದು ಬಿಟ್ಟು ನಿಮಗೆ ಬೇರೆ ಯಾವುದೇ ಕಾರ್ ಬೇಕಿದ್ರು ನಾ ಹಿಂದೆ ಹೇಳ್ದಂಗೆ ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ ಹಾಕಿ, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲನೂ ಕೂಡ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಪ್ರಿಲಿಮಿನರಿ ಅಂದರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂತ ಏನು ಹೇಳ್ತೀವಿ. ಸೊ ಅದನ್ನು ನೀವು ಪಾಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಲೋನು ಕೂಡ ತುಂಬಾ ಈಸಿಯಾಗಿ ಆಗುತ್ತೆ. ಅಂದರೆ ವಿತಿನ್ ಎ ಡೇ ನಿಮಗೆ ಲೋನು ಕೂಡ ಆಗುತ್ತೆ. ಇಲ್ಲಾಂದರೆ ನೀವು ಇಲ್ಲಿ ಬಂದಾಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟು ಮತ್ತೆ ಲಾಗಿನ್ಸ್ ಎಲ್ಲ ಆಗಿ ಅದೆಲ್ಲ ಲೇಟ್ ಆಗುತ್ತೆ. ಸೊ ಅದ್ರ ಬದಲು ನೀವು ಅಲ್ಲೇ ಇದು ಮಾಡ್ಕೋಬೋದು. ಸೊ ಅಂದರೆ ನಿಮ್ಮದು ಎಲಿಜಿಬಿಲಿಟಿ ಏನಿದೆ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಡೌನ್ ಪೇಮೆಂಟ್ EMI ಎಲ್ಲನೂ ಕೂಡ ಡೀಟೇಲ್ ಚೆಕ್ ಮಾಡ್ಬೋದು. ಬನ್ನಿ ಈಗ ಕೆಲವೊಂದು ಕಾರ್ದು ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್ ಇವಾಗ ಹ್ಯಾರಿಯರ್ ಫ್ಯಾಮಿಲಿ ವೆಹಿಕಲ್ ಸರ್, ಪ್ರತಿಯೊಬ್ಬರು ಕೂಡ ತಗೋಬೇಕು ಅಂತ ಅನ್ಕೋತಾರೆ. ಯಾಕಂದ್ರೆ ಟಾಟಾದು ನಿಮಗೆ ಗೊತ್ತು, ಬಿಲ್ಡ್ ಕ್ವಾಲಿಟಿ. ಎಸ್, ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಆಗ. ಸರ್ ಈ ವೆಹಿಕಲ್ ಬಂದ್ಬಿಟ್ಟು 2021 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, ಲೆಸ್ ಡ್ರಿವನ್ ಆಗಿರ್ತದೆ. ಕಂಪ್ಲೀಟ್ ನೀವು ಚೆಕ್ ಮಾಡಬಹುದು. ಇನ್ ಕ್ಲೀನ್ ಅಂಡ್ ನೀಟ್ ಕಂಡೀಷನ್, ನೋ ಸ್ಕ್ರಾಚ್, ನೋ ಡೆಂಟ್ಸ್,
ಕಂಪ್ಲೀಟ್ಲಿ ವಿತ್ ಇದು ಬಂದ್ಬಿಟ್ಟು ಟಾಪ್ ಆಫ್ ದ ಲೈನ್ ವೇರಿಯಂಟ್ ಎಕ್ಸೆಟ್ ಪ್ಲಸ್ ಬರ್ತದೆ ವಿತ್ 6 ಏರ್ ಬ್ಯಾಗ್ಸ್ ಆಸ್ ಅ ಸೇಫ್ಟಿ ಫೀಚರ್. ಓಕೆ ಸೊ ಈ ಪ್ರೈಸ್ ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಒಳ್ಳೆ ಆಫರ್ ನಲ್ಲಿ ಐತೆ. ಇದು ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 15 lakh ಪ್ಲಸ್ ಇತ್ತು. ಇವಾಗ ಆಫರ್ ಪ್ರೈಸ್ ಡ್ರಾಪ್ ಆಫರ್ಸ್ ಬಂದ್ಬಿಟ್ಟು ಈ ವೆಹಿಕಲ್ 12,46,000 rupees ಗೆ ನಿಮಗೆ ಆಫರ್ ಪ್ರೈಸ್ ನಡೀತಾ ಇದೆ. 15 ಲಕ್ಷ ಇದ್ದಿದ್ದು ಈಗ 12,46,000 rupees ಪ್ರೈಸ್ ಡ್ರಾಪ್ ಆಗೈತೆ ಇದು ನಿಮಗೆ. 12,46,000ಕ್ಕೆ ಟಾಟಾ ಆರಿಯರ್ ಕೂಡ ಸಿಗುತ್ತೆ. ಪೆಟ್ರೋಲ್ ಡೀಸೆಲ್ ಸರ್? ಇಟ್ಸ್ ಅ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಇದು ಡೀಸೆಲ್ ವೆಹಿಕಲ್. ಸೊ ನೀವು ಆರಾಮಾಗಿ 17+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ಸೇಫ್ಟಿ ವೆಹಿಕಲ್, ಮತ್ತೆ ಫ್ಯಾಮಿಲಿಗೆ ಒಳ್ಳೆ ಕಂಫರ್ಟ್ ವೆಹಿಕಲ್ ಬೇಕು, ಬೂಟ್ ಸ್ಪೇಸ್ ಚೆನ್ನಾಗಿರಬೇಕು, ಒಳಗಡೆ ಎಲ್ಲ ಲಕ್ಸರಿ ಆಗಿರಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಬನ್ನಿ ಈಗ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ತುಂಬ ಜನ ಹೇಳ್ತಾರೆ ಸರ್ 700 ಬೇಡ ಸರ್, ನಮಗೆ ತುಂಬಾನೇ ದೊಡ್ಡದಾಯ್ತು, ನಮಗೆ ಒಂದು ಚಿಕ್ಕ ಫ್ಯಾಮಿಲಿ ಕಾರ್ ಬೇಕು, ಬಟ್ ಒಳ್ಳೆ ಕಂಫರ್ಟ್ ವೆಹಿಕಲ್ ಬೇಕು, ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು XUV 311 ಅಂದರೆ XUV 300 ಕೂಡ ಇರುತ್ತೆ. ಅದು ಕೂಡ 88 ಅಂದರೆ ಟಾಪ್ ಎಂಡು, ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸನ್ ರೂಫು ಎಲ್ಲಾನು ಕೂಡ ಇರುವಂತ ಗಾಡಿ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಈ ವೆಹಿಕಲ್ ಬಂದ್ಬಿಟ್ಟು XUV 300 2022 ಮಾಡೆಲ್, ಸೆಕೆಂಡ್ ಓನರ್, ಬರೀ ಓಡಿರೋದು 23,000 ಕಿಲೋಮೀಟರ್. 23,000 ಕಿಲೋಮೀಟರ್ಸ್ ವಿತ್ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ಸ್. ವೆಹಿಕಲ್ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ನಲ್ಲಿ ಐತೆ. ವೆಹಿಕಲ್ ಲಿಸ್ಟೆಡ್ ಪ್ರೈಸ್ ಬಂದ್ಬಿಟ್ಟು 10,33,000 ಇತ್ತು. ಆಫರ್ ಪ್ರೈಸ್ ಬಂದ್ಬಿಟ್ಟು 8,95,000 ಇವಾಗ ಆಫರ್ ಪ್ರೈಸ್ ನಡೀತಾ ಇದೆ ಸರ್. 8,95,000. ಡೀಸೆಲ್ ಅಲ್ಲ ಇದು? ಡೀಸೆಲ್ ವೆಹಿಕಲ್, ಡೀಸೆಲ್ ಮ್ಯಾನ್ಯುಯಲ್, ಸೆಕೆಂಡ್ ಓನರ್, ಡ್ರಿವನ್ 23,000 ಕಿಲೋಮೀಟರ್ಸ್ ಓನ್ಲಿ. ಓಕೆ, 23,000 ಓಡಿರುವಂತ XUV 300. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗಬಹುದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗಬಹುದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ಇಲ್ಲೂ ಕೂಡ ವಿಸಿಟ್ ಮಾಡಬಹುದು. ಸರ್ XUV 300 ಓಲ್ಡ್ ಆಯ್ತು ಸರ್. ಸೊ ನಂಗೆ ಇನ್ನೂ ನ್ಯೂದ್ ಬೇಕು ಅಂದ್ರೆ ನ್ಯೂಲಿ ಲಾಂಚ್ ಕಾರ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು XUV 3XO. ಇದು ಬಂದು ನಿಮಗೆ X5 ಅಂದ್ರೆ ನಿಮಗೆ ಇದು ಟಾಪ್ ಎಂಡ್ ಅಂತಾನೆ ಹೇಳ್ಬೋದು, ಬಟ್ ಒಂದು ವೇರಿಯಂಟ್ ಡೌನ್ ಇರುತ್ತೆ ನಿಮ್ಗೆ. ಇದರಲ್ಲೂ ಕೂಡ ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಆಟೋಮೆಟಿಕ್ ವೈಪರು, ಬ್ಯಾಕ್ ವೈಪರು, ಡಿಫಾಗರು ಪ್ರತಿಯೊಂದು ಕೂಡ ಬರುವಂಥದ್ದು. ಅದರಲ್ಲೂ ಕೂಡ ನಿಮಗೆ 6 ಏರ್ ಬ್ಯಾಗ್ ಅಂದ್ರೆ 6 ಗಾಳಿ ಚೀಲ ಇರುತ್ತೆ, ಜೊತೆಗೆ ABS ಕೂಡ ಇರುತ್ತೆ. ಗಾಡಿ ನಿಮಗೆ ಆರಾಮಾಗಿ ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಡೀಸೆಲ್ ಅಲ್ಲ ಇದು? ಇಲ್ಲ, ಇದು ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಆಟೋಮ್ಯಾಟಿಕ್. ಪೆಟ್ರೋಲ್ ಆಟೋಮ್ಯಾಟಿಕ್. ಓಕೆ, ಒಂದು 15+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಕಿಲೋಮೀಟರ್ಸ್ ಪರ್ ಲೀಟರ್. ಓಕೆ, ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2024 ಮಾಡೆಲ್, ಜಸ್ಟ್ ರಿವನ್ 5,700 ಕಿಲೋಮೀಟರ್ಸ್, 5,700 ಕಿಲೋಮೀಟರ್ ಮಾತ್ರ ಓಡೈತೆ ಗಾಡಿ. ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ಸ್. ಪ್ರೈಸ್ ಬಗ್ಗೆ ಬಂದ್ರೆ 12,73,000 ಬಂದ್ಬಿಟ್ಟು ಗಾಡಿದು ಲಿಸ್ಟಿಂಗ್ ಪ್ರೈಸ್ ಆಗಿರ್ತದೆ ನಿಮ್ಗೆ. ಇದು ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ನೀಟ್ ಅಂಡ್ ಕ್ಲೀನ್ ವಿತ್ ನಿಮ್ಗೆ ಡ್ಯಾಶ್ ಕ್ಯಾಮ್ಸ್ ಆಲ್ರೆಡಿ ವಿತ್ ಸ್ಟಾಕ್ ಬರ್ತದೆ. ಡ್ಯಾಶ್ ಕ್ಯಾಮ್ಸ್, ಅಲಾಯ್ ವೀಲ್ಸ್, ನಿಮ್ಗೆ ಇದರಲ್ಲಿ 4 ಏರ್ ಬ್ಯಾಗ್ಸ್ ಬರ್ತದೆ ಆಸ್ ಅ ಸ್ಟ್ಯಾಂಡರ್ಡ್ ಫೀಚರ್. ಆಟೋಮ್ಯಾಟಿಕ್ ವೆಹಿಕಲ್. ಓಕೆ, ವಿತ್ ಸನ್ ರೂಫ್ ಕೂಡ ಇರುತ್ತೆ. ಸನ್ ರೂಫ್ ಬರ್ತದೆ ನಿಮ್ಗೆ. ಓಕೆ, 4 ಏರ್ ಬ್ಯಾಗ್ 6 ಇದು? 4 ಏರ್ ಬ್ಯಾಗ್ಸ್ ಬರ್ತದೆ. 4 ಏರ್ ಬ್ಯಾಗ್ ಬರುತ್ತೆ. ಓಕೆ, ಸೊ ಪ್ರೈಸ್ ಕೇಳಿದ್ರಲ್ಲ, ಸೊ ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗುತ್ತೆ, ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಒಂದು ಜೀಪ್ ಕಂಪಾಸ್ ಕೂಡ ಇರುತ್ತೆ, ಅಲೋವಿಲ್ಸ್, ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಫೀಚರ್ಸ್ ಕೂಡ ಇದರಲ್ಲಿ ಇರುತ್ತೆ. ಮತ್ತೆ ಇದು ಬಂದು ನಿಮಗೆ ಪವರ್ಫುಲ್ ಇಂಜಿನ್ ಅಂತ ಹೇಳ್ಬೋದು, ಅಂದ್ರೆ 2 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಜೊತೆ ಬರುವಂಥದ್ದು. ನಿಮಗೆ ಒಳ್ಳೆ ಪಿಕಪ್ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ 15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದ್ರೆ ಪವರ್ ಜಾಸ್ತಿ ಇರೋದ್ರಿಂದ ನೀವು ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವೇನಾದರೂ RPM ನ ನೀವು ಕರೆಕ್ಟಾಗಿ ಒಂದು 10 ಬಸ್ಸಲ್ಲಿ ಇಟ್ಕೊಂಡು ನೀವೇನಾದ್ರೂ ಗಾಡಿ ಓಡಿಸಿದ್ರೆ ಇದು ಕೂಡ ಒಳ್ಳೆ ಮೈಲೇಜ್ ಬರುವಂತ ಗಾಡಿನೇ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ನಿಮಗೆ 2019 ಮಾಡೆಲ್ ಆಗಿರ್ತದೆ. ಇದು ಬಂದ್ಬಿಟ್ಟು ನಿಮಗೆ ಮಿಡ್ ರೇಂಜ್ ವೇರಿಯಂಟ್ ವಿತ್ ನಿಮಗೆ ಅಲಾಯ್ ವೀಲ್ಸ್ ಬರ್ತದೆ. ಫಸ್ಟ್ ಓನರ್ ವೆಹಿಕಲ್, ರಿವನ್ ಬಂದ್ಬಿಟ್ಟು ನಿಮಗೆ 63,000 ಕಿಲೋಮೀಟರ್ಸ್ ಓಡೈತೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 11,75,000 ಲಿಸ್ಟಿಂಗ್ ಪ್ರೈಸ್ ಇದ್ದಿದ್ದು. ಇವಾಗ ಪ್ರೈಸ್ ಡ್ರಾಪ್ ಆಗಿ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 10,95,000 ಆಗೈತೆ ಈ ವೆಹಿಕಲ್. ಓಕೆ, 10,95,000ಕ್ಕೆ ಈ ಜೀಪ್ ಕಂಪಾಸ್ ಇರುತ್ತೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು, ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಹ್ಯುಂಡೈ ವೆನ್ಯೂ ನೀವೇನಾದ್ರೂ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಬೋದು, ಇಲ್ಲಿ ಹ್ಯುಂಡೈ ವೆನ್ಯೂ ಕೂಡ ಇರುತ್ತೆ. SX ವೇರಿಯಂಟ್ ಅಂದ್ರೆ ನಿಮ್ಗೆ ಇದರಲ್ಲಿ ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಬರುವಂತ ಗಾಡಿ ಇದು. ಇದರಲ್ಲೂ ಕೂಡ ನಿಮಗೆ ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಅಂತ ಏನ್ ಹೇಳ್ತೀವಿ, ಸೊ ಅದು ಕೂಡ ಇರುತ್ತೆ. ಇವೆಲ್ಲನೂ ಕೂಡ ಇವಾಗ ಏನ್ ತೋರಿಸೋದು ನಾವು ಎಲ್ಲಾ ಗಾಡಿ ಕೂಡ ಸನ್ ರೂಫ್ ಇರುವಂತದ್ದೇ ತೋರಿಸಿದಿವಿ. ಓಕೆ, ಡೀಸೆಲ್ ಆದ್ರಿಂದ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 18+ ಅಂದ್ರೆ 18ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ವಲ್ಪ ಜನ ಸಹ ನಮಗೆ ಕ್ರೆಟಾ ಬೇಡ, ಓವರ್ ಬಜೆಟ್ ಆಗ್ಬಿಡುತ್ತೆ, ಸೊ ಕ್ರೆಟಾ ತರನೇ ಇರಬೇಕು ಬಟ್ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಸೊ ನೀವು ವೆನ್ಯೂ ಕೂಡ ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಇದನ್ನ ನಾವು ಮಿನಿ ಕ್ರೆಟಾ ಅಂತಾನೆ ಕರಿತೀವಿ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಬಂದು 2022 ಮಾಡೆಲ್ ಆಗಿರ್ತದೆ. ಡೀಸೆಲ್ CRDI ಡೀಸೆಲ್ ಇಂಜನ್. ಓಡಿರೋದ್ ಬಗ್ಗೆ ಮಾತಾಡಿದ್ರೆ ಬರೀ 33,000 ಕಿಲೋಮೀಟರ್ಸ್ ಓಡೈತೆ ವಿತ್ ಫಸ್ಟ್ ಓನರ್ ವೆಹಿಕಲ್ ವಿತ್ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್. 33,000 ಕಿಲೋಮೀಟರ್ಸ್ ಓಡೈತೆ. ಪ್ರೈಸಿಂಗ್ ಬಗ್ಗೆ ಬಂದ್ರೆ ಇದು 9,95,000 ಬಂದ್ಬಿಟ್ಟು ಇದು ವೆಹಿಕಲ್ ಲಿಸ್ಟಿಂಗ್ ಪ್ರೈಸ್ ಆಗಿರ್ತದೆ ನಿಮಗೆ. 995. ಡ್ರಾಪ್ ಏನಾದ್ರು ಆಗಿದೆ ಪ್ರೈಸ್ ಇದರಲ್ಲಿ? ಇಲ್ಲ, ಜಸ್ಟ್ ಫಸ್ಟ್ ವೆಹಿಕಲ್ 995. ಓಕೆ, 9,95,000. ಇದರಲ್ಲೂ ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಸಿಗುತ್ತೆ, ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ನೀವೇನಾದ್ರೂ ಡಸ್ಟರ್ ಹುಡುಕ್ತಾ ಇದ್ರೆ ಡಸ್ಟರ್ ಕೂಡ ಇಲ್ಲಿ ಕಲೆಕ್ಷನ್ಸ್ ತುಂಬಾನೇ ಇರುತ್ತೆ. ನಿಮಗೆ 85 PS ಬೇಕಾ, 110 PS ಬೇಕಾ, RX ಟಾಪ್ ಎಂಡ್ ಬೇಕಾ, ಇಲ್ಲ RX S ವೇರಿಯಂಟ್ ಬೇಕಾ, ಈಗ ಪ್ರತಿಯೊಂದು ಕೂಡ ಇಲ್ಲಿರುತ್ತೆ. ಸೊ ನೀವು ನೋಡ್ತಾ ಬಹುದು ಇಲ್ಲೊಂದು ವೈಟ್ ಕಲರ್ RX S ವೇರಿಯಂಟ್ ಡೀಸೆಲ್ ಅಲ್ಲ ಇದು? ಡೀಸೆಲ್ 85 PS ಡೀಸೆಲ್ ಆಟೋಮ್ಯಾಟಿಕ್. ಓಕೆ, ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಇದು ಮೈಲೇಜ್ ನ ಕಾನ್ಸಂಟ್ರೇಟ್ ಮಾಡಿರುವಂತ ಒಂದು ವೆಹಿಕಲ್ ಅಂತ ಹೇಳ್ಬೋದು.
ಇಲ್ಲ ನಿಮಗೆ ಪವರ್ ಬೇಕಾದ್ರೆ 110 PS ಹೋಗ್ಬೋದು, ಅವಾಗ ಮೈಲೇಜ್ ಕಡಿಮೆ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು 2019 ಮಾಡಲ್, ಫಸ್ಟ್ ಓನರ್ ಡ್ರಿವನ್ ಬಂದ್ಬಿಟ್ಟು 25,000 ಕಿಲೋಮೀಟರ್ಸ್ ಮಾತ್ರ ಓಡೈತೆ. ಓಕೆ, ಓನ್ಲಿ 25,000 ಕಿಲೋಮೀಟರ್ಸ್ ವಿತ್ ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ಸ್ ಅವೈಲೇಬಲ್ ಇರ್ತದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,65,000 ಇದ್ದು ಆಫ್ಟರ್ ಪ್ರೈಸ್ ಡ್ರಾಪ್ 5,95,000 ಆಗೈತೆ ಇವಾಗ. 595 ಫಸ್ಟ್ ಓನರ್ 95 ಬರೀ 25,000 ಕಿಲೋಮೀಟರ್ಸ್ ಡ್ರಿವನ್. ಓಕೆ, 5,95,000ಕ್ಕೆ 25,000 ಕಿಲೋಮೀಟರ್ ಓಡಿರುವಂತ ಡಸ್ಟರ್, ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. MG Hector ಒಳ್ಳೆ ಲಕ್ಸುರಿ ವೆಹಿಕಲ್ ಅಲ್ವಾ ಸರ್? ಕಂಪ್ಲೀಟ್ ಲಕ್ಸುರಿಯಸ್ ಫೀಚರ್ ಲೋಡೆಡ್ ವೆಹಿಕಲ್ ಅನ್ಬೋದು ಸರ್. ಓಕೆ, ಡೀಟೇಲ್ಸ್ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು 2022 ಮಾಡಲ್ ಶಾರ್ಪ್ ಹೈಬ್ರಿಡ್ ವೇರಿಯಂಟ್ ಇದು. ಓಕೆ, ಪೆಟ್ರೋಲ್ ಮ್ಯಾನ್ಯುಯಲ್. ಡ್ರಿವನ್ ಬಗ್ಗೆ ಬಂದ್ರೆ ಜಸ್ಟ್ 35,000 ಕಿಲೋಮೀಟರ್ಸ್ ಡ್ರಿವನ್ ವೆಹಿಕಲ್. 35,000 ಅಷ್ಟೇ, 35,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ಸ್ ಇರ್ತದೆ ನಿಮಗೆ. ಪ್ರೈಸಿಂಗ್ ಬಗ್ಗೆ ಬಂದ್ರೆ ಸರ್ ಇದು ಬಂದ್ಬಿಟ್ಟು ನಿಮಗೆ 14,95,000 ಇದ್ದು ಇವಾಗ 13,45,000 ಬಂದ್ಬಿಟ್ಟು ಗಾಡಿ ಲಿಸ್ಟಿಂಗ್ ಪ್ರೈಸ್ ಆಗೈತೆ ಆಫ್ಟರ್ ಪ್ರೈಸ್ ಡ್ರಾಪ್. 13,45,000, 13,45,000. ಅದು ಕೂಡ ಕಡಿಮೆ ಡ್ರಿವನ್ ಅಂದ್ರೆ ಲೆಸ್ ಡ್ರಿವನ್ ಪೆಟ್ರೋಲ್ ಸ್ಮಾರ್ಟ್ ಹೈಬ್ರಿಡ್. ಸ್ಮಾರ್ಟ್ ಹೈಬ್ರಿಡ್ ಆದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆರಾಮಾಗಿ ನೀವು 15+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಇದರಲ್ಲೂ ಅಷ್ಟೇ ಪ್ರತಿಯೊಂದು ಫೀಚರ್ಸ್ ಕೂಡ ಇದ್ದೇ ಇರುತ್ತೆ. ಅಂದ್ರೆ ಅಲೋ ವೀಲ್ಸ್, ಕ್ರೂಸ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಆಟೋಮೆಟಿಕ್ AC, ಬ್ಯಾಕ್ ವೈಪರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುತ್ತೆ. ವಿತ್ ಪ್ಯಾನರೋಮಿಕ್ ಸನ್ರೂಫ್ ಅಂದ್ರೆ ಸೂರ್ಯ ಚಾವಣಿ ಈ ಗಾಡಿಲೂ ಕೂಡ ಇರುತ್ತೆ. ಅಂದ್ರೆ ಇವತ್ತು ಆಲ್ಮೋಸ್ಟ್ ನಾವು ಏನೇನ್ ಗಾಡಿ ತೋರಿಸ್ತಾ ಇದೀವಿ ಇವೆಲ್ಲಾನು ಕೂಡ ಕೆಲವೊಂದು ಹೈ ಡಿಮ್ಯಾಂಡ್ ಇರುವಂತ ಗಾಡಿಗಳು ತೋರಿಸ್ತಾ ಇರೋದ್ರಿಂದ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸನ್ರೂಫ್ ಕೂಡ ಕಾಣಿಸ್ತದೆ. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಕೂಡ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನೀವು ವೇಟ್ ಮಾಡ್ತಾ ಇದ್ದೀರಾ, ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮ್ಮ ಒಂದು ಪ್ರೊಫೈಲ್ ಕೂಡ ನೀವು ಚೆಕ್ ಮಾಡಬಹುದು. ಸರ್ ಲಕ್ಸುರಿ ವೆಹಿಕಲ್ ಇರಬೇಕು, ಸ್ಟೈಲಿಶ್ ಆಗು ಕೂಡ ಇರಬೇಕು, ಓಕೆ, ಲೋ ಮೇಂಟೆನೆನ್ಸ್ ಇರಬೇಕು, ಓಕೆ, ಎಲ್ಲರಿಗೂ ಅಟ್ರಾಕ್ಟ್ ಆಗಂಗ್ ಇರಬೇಕು. ಯಾವ ಗಾಡಿ ಕೊಡೋಣ ಸರ್? ಸರ್ ಕಿಯಾ ಕಾರೆಂಟ್ 7 ಸೀಟರ್ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ ನಿಮಗೆ ಒಳ್ಳೆ ಆಫರ್ ಪ್ರೈಸ್ ನಲ್ಲೂ ಐತೆ. ಅಂಡ್ ವೆಹಿಕಲ್ ಕಂಡೀಷನ್ ಬಗ್ಗೆ ಹೇಳಿದ್ರೆ ಕಂಪ್ಲೀಟ್ ಕ್ಲೀನ್ ವೆಹಿಕಲ್ ವಿತ್ ಅಲಾಯ್ ವೀಲ್ಸ್. ಡ್ರಿವನ್ ಬಗ್ಗೆ ಬಂದ್ರೆ ಸರ್ ಜಸ್ಟ್ 17,000 ಕಿಲೋಮೀಟರ್ಸ್ ಡ್ರಿವನ್ ಮಾತ್ರ. 2023 ಮಾಡಲ್ ವೆಹಿಕಲ್, ಬರೀ 17,000 17,200 ಚಿಲ್ಲರೆ ಕಿಲೋಮೀಟರ್ ಓಡೈತೆ. ಇದು ಬಂದ್ಬಿಟ್ಟು ಲಕ್ಸುರಿ ವೇರಿಯಂಟ್. ಇದು ಬಂದ್ಬಿಟ್ಟು ಸೆಕೆಂಡ್ ಟಾಪ್ ಆಫ್ ದ ಲೈನ್ ವೇರಿಯಂಟ್ ಬರ್ತದೆ ವಿತ್ ನಿಮ್ಗೆ ಕಂಪ್ಲೀಟ್ 6 ಏರ್ ಬ್ಯಾಗ್ಸ್. ಇದು ನಿಮ್ಗೆ ಒಳ್ಳೆ ಆಫರ್ ಪ್ರೈಸ್ ನಲ್ಲಿ ಐತೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 14,75,000 ಇದು ಇವಾಗ 13,45,000 ಆಫರ್ ಪ್ರೈಸ್, ಲೈಕ್ ಲಿಸ್ಟೆಡ್ ಪ್ರೈಸ್ ನಲ್ಲಿ ಪ್ರೈಸ್ ಡ್ರಾಪ್ ಆಗೈತೆ ಸರ್. 13,45,000 13,45,000ಗೆ. ಇದರಲ್ಲೂ ಕೂಡ ಅಷ್ಟೇ ಸನ್ ರೂಫ್ ಇರುತ್ತೆ. ಇವಾಗ ತೋರಿಸ್ತಾ ಇರೋಂಥ ಪ್ರತಿಯೊಂದು ವೆಹಿಕಲ್ಸ್ ಕೂಡ ಸನ್ ರೂಫ್ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ಯಾರಾದ್ರೂ ಬೇಕು ಅಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ 0 ಡೌನ್ ಪೇಮೆಂಟ್, ಕಡಿಮೆ ಡೌನ್ ಪೇಮೆಂಟ್ ಪ್ರತಿಯೊಂದು ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಸರ್ ಎಲ್ಲರೂ ಕೂಡ XUV500 ಕೇಳ್ತಾ ಇರ್ತಾರೆ, W8 ಕೇಳ್ತಾರೆ, W10 ಕೇಳ್ತಾರೆ, ಬಟ್ ಅದಕ್ಕಿಂತ ಟಾಪ್ದು ಸರ್ W11 ಹೇಳಿ ಸರ್ ಡೀಟೇಲ್. ಮತ್ತೆ ಸರ್ ಇದು ಬಂದ್ಬಿಟ್ಟು 2019 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಲೆಸ್ ಡ್ರಿವನ್ ಆಗಿರ್ತದೆ. ನಿಮಗೆ ನೀವು ನೋಡಬಹುದು ವೆಹಿಕಲ್ ಕಂಡೀಷನ್ ಇಂಟೀರಿಯರ್ ವೈಸ್, ಎಕ್ಸ್ಟೀರಿಯರ್ ವೈಸ್ ಕಂಪ್ಲೀಟ್ಲಿ ಕ್ಲೀನ್ ವೆಹಿಕಲ್ ಆಗಿರ್ತದೆ. ಇದು ಬಂದ್ಬಿಟ್ಟು ನಿಮಗೆ 14,78,000 ಇದ್ದಿದ್ದು ಸರ್. ಪ್ರೈಸ್ ಡ್ರಾಪ್ ಆಫ್ಟರ್ ದಿಸ್ GST ಪ್ರೈಸ್ ಡ್ರಾಪ್ ಆಗಿ ಇದು ಬಂದ್ಬಿಟ್ಟು 12,35,000ಗೆ ನಿಮಗೆ ವೆಹಿಕಲ್ ಪ್ರೈಸ್ ನಲ್ಲಿ ಇದೆ ಸರ್. 1235 W11 ಟಾಪ್ ಆಫ್ ದ ಲೈನ್ ವೇರಿಯಂಟ್ ವಿತ್ ಆಲ್ 4 ನಿಮಗೆ ಇಂಟೀರಿಯರ್ ಕಂಪ್ಲೀಟ್ ಲೆದರ್ ಇಂಟೀರಿಯರ್ ಬರ್ತದೆ ವಿತ್ ಸನ್ ರೂಫ್. ಓಕೆ, 1235 ಅಂದ್ರೆ 12,35,000ಕ್ಕೆ. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇದರಲ್ಲಿ ಅಲೋ ವೀಲ್ಸ್, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC, ಬ್ಯಾಕ್ ವೈಪರ್, ಡಿಫಾಗರ್, ಸನ್ ರೂಫ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಈಗ ಪ್ರತಿಯೊಂದು ಫೀಚರ್ಸ್ ಕೂಡ ಈ ಗಾಡಿಲಿ ನಿಮ್ಗೆ ಸಿಗುತ್ತೆ. ಸರ್ ಈ ಗಾಡಿ ನಾನು ಎಲ್ಲೋದ್ರೂ ನೋಡಿಲ್ಲ ಸರ್, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಯಾವ್ದು ಇದು ಗಾಡಿ ಸರ್? ಇದು ಬಂದ್ಬಿಟ್ಟು ಸ್ವಲ್ಪ ರೇರೆಸ್ಟ್ ಅವೈಲಬಿಲಿಟಿ ಅನ್ಬೋದು, Hyundai Tucson. ಇದು ಬಂದ್ಬಿಟ್ಟು ಫುಲ್ ಸೈಜ್ SUV ಬರ್ತದೆ ನಿಮ್ಗೆ. ವೆಹಿಕಲ್ ಡೀಟೇಲ್ಸ್ ಬಗ್ಗೆ ಬಂದ್ರೆ 2019 ಮಾಡಲ್, ಪೆಟ್ರೋಲ್, ಆಟೋಮ್ಯಾಟಿಕ್, 2 ವೀಲ್ ಡ್ರೈವ್ ವೆಹಿಕಲ್. ಫಸ್ಟ್ ಓನರ್. ಡ್ರಿವನ್ ಬಗ್ಗೆ ಬಂದ್ರೆ 64,000 ಕಿಲೋಮೀಟರ್ಸ್ ಡ್ರಿವನ್ ವೆಹಿಕಲ್ ಸರ್. ಓಕೆ, 64,000 ಕಿಲೋಮೀಟರ್ಸ್ ಡ್ರಿವನ್. ಪ್ರೈಸಿಂಗ್ ಬಗ್ಗೆ ಬಂದ್ರೆ ಸರ್ ಈ ಪ್ರೈಸಿಂಗ್ ಬಂದ್ಬಿಟ್ಟು ಮೊದಲು ವೆಹಿಕಲ್ ಇದ್ದಿದ್ದು 14,83,000, ಇವಾಗ ಬಂದ್ಬಿಟ್ಟು 13,45,000 ಗಾಡಿ ಆಫ್ಟರ್ ಪ್ರೈಸ್ ಡ್ರಾಪ್ ಆಗಿದೆ ಸರ್. 13,45 13,45,000ಕ್ಕೆ. ಹೌದು. ಓಕೆ, ಇದರಲ್ಲೂ ಕೂಡ ಸನ್ ರೂಫ್ ಇದೆಯಾ? ಇದರಲ್ಲೂ ಸನ್ ರೂಫ್ ವಿತ್ ಪ್ಯಾನೋರಾಮಿಕ್ ಸನ್ ರೂಫ್ ಬರ್ತದೆ. ಓಕೆ, ಇದು ಕೂಡ ಅಷ್ಟೇ ಪ್ರತಿಯೊಂದು ಫೀಚರ್ಸ್ ಕೂಡ ಇದರಲ್ಲೂ ಕೂಡ ಇರುತ್ತೆ. ಅಂದ್ರೆ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ ವೆದರ್ ಅಂದ್ರೆ AC, ಆಟೋಮೆಟಿಕ್ AC, ಬ್ಯಾಕ್ ವೈಪರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥದ್ದು. ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗುತ್ತೆ, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಮತ್ತೊಂದು ವೆಹಿಕಲ್, ಇದು ಕೂಡ ವಿತ್ ಸನ್ ರೂಫ್ ಇರುವಂತದ್ದು, ಸ್ಕೋಡಾ ಕುಶಾಕ್. ಸರ್ ಡೀಟೇಲ್ ಇದು ಸರ್? ಇದು ಬಂದ್ಬಿಟ್ಟು ಸ್ಕೋಡಾ ಕುಶಾಕ್ ಮೌಂಟ್ ಕಾರ್ಲೋ ಎಡಿಷನ್, ಸ್ಪೆಷಲ್ ಎಡಿಷನ್ ಅನ್ಬೋದು ಗಾಡಿನ. ಇದು 2022 ಮಾಡಲ್, ಸೆಕೆಂಡ್ ಓನರ್. ಡ್ರಿವನ್ ಬಗ್ಗೆ ಬಂದ್ರೆ ಜಸ್ಟ್ 42,000 ಕಿಲೋಮೀಟರ್ಸ್ ಡ್ರಿವನ್ ಮಾತ್ರ. ಟಾಪ್ ಆಫ್ ದ ಲೈನ್ ವೇರಿಯಂಟ್ ಆಗಿರ್ತದೆ ವಿತ್ ನಿಮ್ಗೆ 2 ಫ್ರಂಟ್ 2 ವೆಂಟಿಲೇಟೆಡ್ ಸೀಟ್ಸ್, 6 ಏರ್ ಬ್ಯಾಗ್ಸ್ ಬರ್ತದೆ ನಿಮ್ಗೆ. ಇದು ಬಂದ್ಬಿಟ್ಟು 1.5 ಲೀಟರ್ TSI ಇಂಜನ್.
TSI ಪೆಟ್ರೋಲ್. TSI ಪೆಟ್ರೋಲ್ TSI ಇಂಜಿನ್. ಓಕೆ. ಲಿಸ್ಟಿಂಗ್ ಪ್ರೈಸ್ ಬಗ್ಗೆ ಬಂದ್ರೆ ಸರ್ 15,74,000 ಇದ್ದಿದ್ದು. ಆಫ್ಟರ್ ದಿಸ್ ಪ್ರೈಸ್ ಡ್ರಾಪ್ ಇವಾಗ ವೆಹಿಕಲ್ 13,45,000 ವೆಹಿಕಲ್ ಲಿಸ್ಟಿಂಗ್ ಪ್ರೈಸ್ ಆಗಿರ್ತದೆ. ಓಕೆ. 13,45,000 13,45,000. ಇದು ಕೂಡ ಅಷ್ಟೇ ನಿಮಗೆ ಕಂಪ್ಲೀಟ್ ಫೀಚರ್ಸ್ ಅಂದ್ರೆ ಏನೇನ್ ಬೇಕು ನಿಮಗೆ ಒಂದು ಕಾರಲ್ಲಿ ಫೀಚರ್ಸ್ ಅದು ಕೂಡ ಸಿಗುತ್ತೆ ವಿತ್ ನಿಮಗೆ ಸನ್ ರೂಫ್ ಅಂದ್ರೆ ಇದರಲ್ಲೂ ಕೂಡ ಸ್ಟೋರೇಜ್ ಚಾವಣಿ ಇರುವಂತದ್ದು. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಇದು ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನೂ SUV ಗಳು ತುಂಬಾ ಇದೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಸರ್ ಆಗ್ಲಿಂದ ಸನ್ ರೂಫ್ ತೋರಿಸಿ ನನಗೆ ಬೇಜಾರಾಗೋಯ್ತು. ನಿಮ್ಮ ಹತ್ರ ಇನ್ನೂ ಸನ್ ರೂಫ್ ವೆಹಿಕಲ್ಸ್ ತುಂಬಾನೇ ಇದೆ ಇಲ್ಲಿ. ಇವಾಗ ಮಾರ್ಕೆಟ್ ಅಲ್ಲಿ 5 ಡಿಮೆಂಡ್ ಸರ್. ಜನ ಕೇಳೋದು ಯಾವ್ದಪ್ಪ ಅಂದ್ರೆ ಎರ್ಟಿಗಾ ಫ್ಯಾಮಿಲಿ ಕಾರ್, ಅದು ಕೂಡ ಹೈಬ್ರಿಡ್ ವೇರಿಯಂಟ್. ಓಕೆ, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಈ ವೆಹಿಕಲ್ ಬಂದ್ಬಿಟ್ಟು ಎರ್ಟಿಗಾ 2022 ZXi ವೇರಿಯಂಟ್ ಆಗಿರ್ತದೆ. ಫಸ್ಟ್ ಓನರ್ ಡ್ರಿವನ್ ಬಗ್ಗೆ ಬಂದ್ರೆ 49,000 ಕಿಲೋಮೀಟರ್ಸ್ ಡ್ರಿವನ್ ಫಸ್ಟ್ ಓನರ್ ವೆಹಿಕಲ್ ಆಗಿರ್ತದೆ. ಪ್ರೈಸಿಂಗ್ ಬಗ್ಗೆ ಬಂದ್ರೆ ನಿಮ್ಗೆ 10,53,000 ಇದ್ದಿದ್ದು ಇವಾಗ ಆಫ್ಟರ್ ಪ್ರೈಸ್ ಡ್ರಾಪ್ ನಿಮ್ಗೆ 8,85,000 ಬಂದ್ಬಿಟ್ಟು ಗಾಡಿದು ಲಿಸ್ಟಿಂಗ್ ಪ್ರೈಸ್ ಆಗಿರ್ತದೆ. ಆಟೋಮ್ಯಾಟಿಕ್ SHVS ಹೈಬ್ರಿಡ್ 885 8,85,000 2022 ಮಾಡೆಲ್ ಎರ್ಟಿಗಾ 22ನೇ ಮಾಡೆಲ್ ಸರ್. ಡ್ರಿವನ್ ಬಗ್ಗೆ 49,000 ಕಿಲೋಮೀಟರ್ಸ್ ಡ್ರಿವನ್ ಓನ್ಲಿ. ಓಕೆ, ನಿಮ್ಗೆ ಇದರಲ್ಲೂ ಕೂಡ ಅಲೋವಿಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಬ್ಯಾಕ್ ವೈಫ್ ಡಿಫಾಗರ್ ಎಲ್ಲಾನು ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ಇದು ಹೈಬ್ರಿಡ್ ಆದ್ರಿಂದ ನೀವು ಆರಾಮಾಗಿ 16-17 ಪ್ಲಸ್ ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಲೋ ಮೇಂಟೆನೆನ್ಸ್, ನಿಮಗೆ ಗೊತ್ತು ಮಾರುತಿ ಸುಜುಕಿ ಗಾಡಿ ಅಂದಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಕಡಿಮೆ ಅಂದ್ರೆ ಮೇಂಟೆನೆನ್ಸ್ ಅಲ್ಲೇ ಅಂದ್ರೆ ನಿಮಗೆ ಯೂಸ್ ಆಗುವಂತ ಗಾಡಿ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗುತ್ತೆ, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಪ್ರತಿಯೊಂದು ಡೀಟೇಲ್ಸ್ ಕೂಡ ಚೆಕ್ ಮಾಡಬಹುದು. ಟಾಟಾ ಪಂಚ್ ಮತ್ತೊಂದು ಸೇಫ್ಟಿಯೆಸ್ಟ್ ಕಾರ್, ಟಾಟಾ ಅವರ್ ಬ್ರ್ಯಾಂಡ್. ವಿತೌಟ್ ಸನ್ ರೂಫ್ ಸರ್. ಇದು ಕೂಡ ವಿತೌಟ್ ಸನ್ ರೂಫ್. ಹೇಳಿ ಸರ್ ಡೀಟೇಲ್ ಇದು. ಸರ್ ಈ ವೆಹಿಕಲ್ ಬಂದ್ಬಿಟ್ಟು 2022 ಮಾಡೆಲ್ ಆಗಿರ್ತದೆ. ಅಡ್ವೆಂಚರ್ ಅಕಾಂಪ್ಲಿಷ್ ಎಡಿಷನ್, ಆಟೋಮ್ಯಾಟಿಕ್ ಆಗಿರ್ತದೆ, ಪೆಟ್ರೋಲ್ ಆಟೋಮ್ಯಾಟಿಕ್. ಫಸ್ಟ್ ಓನರ್ ಡ್ರಿವನ್ ಬಗ್ಗೆ ಬಂದ್ರೆ ಜಸ್ಟ್ 45,000 ಕಿಲೋಮೀಟರ್ಸ್ ಡ್ರಿವನ್. ಲಿಸ್ಟಿಂಗ್ ಪ್ರೈಸ್ ಬಗ್ಗೆ ಬಂದ್ರೆ ಸರ್ 7 lakhs ಇದ್ದಿದ್ದು ವೆಹಿಕಲ್ ಪ್ರೈಸ್ 6,45,000 ಇವಾಗ ಲಿಸ್ಟಿಂಗ್ ಪ್ರೈಸ್ ಆಗಿದೆ ಗಾಡಿದು. 6,45,000 ನಿಮಗೆ ಟಾಟಾ ಪಂಚ್ ಸಿಗುತ್ತೆ. ನೀವು ನೋಡ್ತಾ ಬಹುದು ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಅಂದ್ರೆ ಇದನ್ನು ಕೂಡ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಆರಾಮಾಗಿ ನೀವು 16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದ್ರೂ ಟಾಟಾ ಪಂಚ್ ಹುಡುಕ್ತಾ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಬೇಕು ಸರ್, ಇಲ್ಲ 10,000, 20,000, 50,000 ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಈ ಡೌನ್ ಪೇಮೆಂಟ್ ಅನ್ನೋದು ಏನಿರುತ್ತೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೊಂದು ಕಾರ್ ಮಾತ್ರ ಅಲ್ಲ, ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮಗೆ ಅಲ್ಲಿ ಪ್ರತಿಯೊಂದು ಕಾರ್ಸು ಕೂಡ ನಿಮಗೆ ಲೀಸ್ಟ್ ಇರುತ್ತೆ. ಅಂದ್ರೆ ಯಾವ ಗಾಡಿ, ಏನ್ ಮಾಡೆಲು, ಎಷ್ಟು ಓನರು, ಎಷ್ಟು ಓಡಿದೆ, ಇನ್ಸೂರೆನ್ಸ್ ವ್ಯಾಲಿಡ್ ಇದೆಯಾ ಇಲ್ವಾ, ನಿಮ್ಮ ಒಂದು ಪ್ರೊಫೈಲ್ಗೆ ಎಷ್ಟು ಡೌನ್ ಪೇಮೆಂಟ್ ಆಗುತ್ತೆ, ಪ್ರತಿ ತಿಂಗಳು EMI ಎಷ್ಟು ಬರುತ್ತೆ, ಈಗ ಪ್ರತಿಯೊಂದು ಕೂಡ ಇರುತ್ತೆ. ಬೇಕು ಅಂದ್ರೆ ಚೆಕ್ ಮಾಡ್ಬೋದು. ಸರ್ ಟಾಟಾಲಿ ನಾವು ವ್ಯಾರಿಯರ್ ತೋರ್ಸಾಯ್ತು, ಪಂಚ್ ತೋರ್ಸಾಯ್ತು, ನೆಕ್ಸಾನ್ ಹೇಳಿ ಸರ್ ಡೀಟೇಲ್. ಸರ್ ಈ ವೆಹಿಕಲ್ ಬಂದ್ಬಿಟ್ಟು 2022 ಮಾಡೆಲ್ ಡೀಸೆಲ್ ಮ್ಯಾನ್ಯುಯಲ್ 2022 ಮಾಡೆಲ್, ಸೆಕೆಂಡ್ ಓನರ್. ಡ್ರಿವನ್ ಬಗ್ಗೆ ಬಂದ್ರೆ ಬರೀ 23,000 ಕಿಲೋಮೀಟರ್ಸ್ ಡ್ರಿವನ್. ಓಕೆ, ಡೀಸೆಲ್ ಆಪ್ಷನಲ್ ಬರ್ತದೆ ನಿಮ್ಗೆ, ಟಾಪ್ ಆಫ್ ದ ಲೈನ್ ಆಪ್ಷನಲ್ ವೇರಿಯಂಟ್ ವಿತ್ ನಿಮ್ಗೆ ಸನ್ ರೂಫ್. ಇದೂ ಸನ್ ರೂಫ್ ವಿತ್ ಬರ್ತದೆ, ಮತ್ತೆ ಸನ್ ರೂಫ್. ಸೇಫ್ಟಿ ನಲ್ಲಿ ಕಾಂಪ್ರಮೈಸ್ ಇಲ್ಲ. ಸೇಫ್ಟಿ ನಲ್ಲಿ ನಿಮ್ಗೆ 6 ಏರ್ ಬ್ಯಾಗ್ಸ್ ವಿತ್ 5 ಸ್ಟಾರ್ ರೇಟೆಡ್ ಬರ್ತದೆ ನಿಮ್ಗೆ. ಹೌದು, ನಿಮ್ಗೆ ಇದರಲ್ಲೂ ಕೂಡ ಅಷ್ಟೇ ಅಲೋವೆಲ್ಸ್, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಸೊ ಯಾರಾದ್ರೂ ನೆಕ್ಸಾನ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಪ್ರೈಸ್ ಎಷ್ಟು ಅಂದ್ರೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 8,83,000. ಓಕೆ, 8,83,000 ಅಂದ್ರೆ 8,83,000 ಇರುತ್ತೆ. ಇದು ಕೂಡ ಅಷ್ಟೇ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಬರೀ ಇಷ್ಟು ಮಾತ್ರ ಅಲ್ಲ ಗುರು, ನಿಮ್ಗೆ ಇಲ್ಲಿ ಪ್ರತಿಯೊಂದು ಗಾಡಿ ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಬಹುದು ಮಾರುತಿ ಸುಜುಕಿ ಆಲ್ಟೋ ಇರುತ್ತೆ, ವ್ಯಾಗನರ್ ಇರುತ್ತೆ, ಸ್ವಿಫ್ಟ್ ಡಿಸೈರ್, ಸ್ಕೋಡಾ, ಕ್ವಿಡ್, ಹೀಗೆ ಪ್ರತಿಯೊಂದು ಗಾಡಿ ಕೂಡ ಇಲ್ಲಿ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ನಾವು ಇವತ್ತು ಕೆಲವೊಂದು ಅಂದ್ರೆ ಲಿಮಿಟೆಡ್ ಸ್ಟಾಕ್ಸ್, ಅಂದ್ರೆ ಕೆಲವೊಂದು ಯಾವ್ದು ಕಾರ್ಗಳದ್ದು ವಿಡಿಯೋ ಮಾಡ್ಬೇಕಂತ ಕೆಲವೊಂದು ಸೆಲೆಕ್ಟೆಡ್ ಸ್ಟಾಕ್ ಮಾತ್ರ ನಾವು ವಿಡಿಯೋ ಮಾಡಿದೀವಿ. ನಿಮ್ಗೆ ಯಾವುದೇ ಕಾರ್ ಬೇಕಿದ್ರು ಕೂಡ ನೀವು ಇಲ್ಲಿ ವಿಸಿಟ್ ಮಾಡಬಹುದು, ಇಲ್ಲ ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಪ್ರತಿಯೊಂದು ಡೀಟೇಲ್ಸ್ ಕೂಡ ಚೆಕ್ ಮಾಡಬಹುದು. ಇಷ್ಟೇ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ತರ ಬೇರೊಂದು ಶೋರೂಮ್, ಬೇರೊಂದು ಸ್ಟಾಕ್ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಧನ್ಯವಾದಗಳು.